ನಮಸ್ತೆ, ನನ್ನ ಹೆಸರು ಮಹೇಂದ್ರ ಅಂತ 24/7 ಕರ್ನಾಟಕ.com ಇಂದ ಮಾತಾಡ್ತಾ ಇರೋದು. ಬನ್ನಿ ಈಗ ನಮ್ಮ ಜೊತೆ ಮಂಗಳೂರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ. ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಯಲ್ಲಂಗ ಸಾಬ್ ಅಂತ. ಸರ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಬಂದಿದ್ದೀರಾ ಸರ್? ಮಂಗಳೂರು ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿ ಬಂದಿದ್ದೀರಾ ಸರ್. ತಾವು ಈ ಆಯ್ಕೆಯಾದ ಸಂದರ್ಭದಲ್ಲಿ ಒಟ್ಟು ಪಡೆದ ಮತಗಳು ಎಷ್ಟು ಸರ್? 217 ಮತಗಳು. ಅಂದ್ರೆ ಎಷ್ಟು ಅಂತರದಿಂದ ವಿಜಯಿ ಆದ್ರಿ ಸರ್ ನೀವು? 17 ಮತ. ಅಂದ್ರೆ ಒಳ್ಳೆ ಟಫ್ ಕಾಂಪಿಟೇಷನ್ ಇತ್ತು ಸರ್ ನೀವು ಎದುರಾಳಿ? ಸರ್ ತಾವು ತಮ್ಮನ್ನ ಯಾವ ಪಕ್ಷದಡಿ ಗುರುತಿಸ್ಕೊಂಡಿದ್ದೀರಾ? ಕಾಂಗ್ರೆಸ್ ಪಕ್ಷದಡಿಯಲ್ಲಿ ನೀವು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷವನ್ನ ಫಾಲೋ ಮಾಡ್ತಾರೆ ಸರ್. ತಾವು ಆಲ್ರೆಡಿ ಗೆದ್ದು 3 ವರ್ಷ ಅವಧಿಯಾಗಿದೆ ಸರ್. 3 ವರ್ಷ ಅವಧಿಯಲ್ಲಿ ತಾವು ಏನೇನು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀರಾ ಸರ್ ನಿಮ್ಮ ವಾರ್ಡಲ್ಲಿ? ನಮ್ಮಲ್ಲಿ ಸ್ವಚ್ಛತೆ, ಆಮೇಲೆ ಲೈಟಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಇದಕ್ಕೆಲ್ಲ ನಾವು ಭಾಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಇನ್ನೂ ಕೆಲಸಗಳು ಬಹಳಷ್ಟು ಆಗಬೇಕಾಗಿದೆ ಸರ್. ಇನ್ನೂ 18 ತಿಂಗಳ ಅವಧಿ ಇದೆ ನಿಮಗೆ. ಇನ್ನು 18 ತಿಂಗಳ ಅವಧಿಯಲ್ಲಿ ಇನ್ನೇನು ಕಾರ್ಯಕ್ರಮಗಳು ಆಗಬೇಕು ಅನ್ಕೊಂಡಿದೆ ನಿಮ್ಮ? ಇನ್ನು ರಸ್ತೆಗಳು ಸುಧಾರಿಸಬೇಕು, ರಸ್ತೆಗಳ ಅಭಿವೃದ್ಧಿ ಆಗಬೇಕು, ನೀರಿಂದ ಇನ್ನೂ ಭಾಳ ಒಳ್ಳೆ ಕೆಲಸ ಆಗಬೇಕಾಗಿದೆ. ಗಟಾರಗಳಲ್ಲಿ ಗಲೀಜು ಜಾಸ್ತಿ ಆಗಿದೆ, ಸ್ವಚ್ಛತೆಗೆ ನಾವು ಗಮನ ಹರಿಸಬೇಕಾಗಿದೆ. ಇನ್ನು ಸ್ವಚ್ಛತೆ ಕಡೆ ಗಮನ ಕೊಡಬೇಕಾಗಿದೆ ಸರ್. ನೀವು ಆಯ್ಕೆಯಾಗಿ ಬಂದ್ರಲ್ಲ ಈ ವಾರ್ಡಲ್ಲಿ, ಆಯ್ಕೆಯಾಗಿ ಬಂದ ಸಂದರ್ಭದಲ್ಲಿ ನಿಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚು ಸಮಸ್ಯೆ ಅನ್ಸಿದ್ದು ಯಾವುದು ನಿಮಗೆ? ಅತಿ ದೊಡ್ಡ ಸಮಸ್ಯೆ ಅನ್ಸಿದ್ದೆ? ದೊಡ್ಡ ಸಮಸ್ಯೆ ಅಂದ್ರೆ ಗಟಾರ ಸಮಸ್ಯೆ, ನೀರಿನ ಸಮಸ್ಯೆ ಇತ್ತು, ಅದು ಬಗೆಹರಿಸಿದ್ವಿ ನಾವು. ಆಮೇಲೆ ಲೈಟಿಂದನೂ ಬಗೆಹರಿಸಿದ್ವಿ. ಗಟಾರದಲ್ಲಿ ಒಂದು ಸ್ವಲ್ಪ ಜನರ ಅಡಚಣೆ ಮಾಡೋದ್ರ ಸಲ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಅವರು ಸಹಕಾರ ಕೊಟ್ಟಿತ್ತಂದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಬಟ್ ಸ್ವಲ್ಪ ಸಹಕಾರ ಸಿಗಲಿಲ್ಲ. ಹೌದು ಸರ್, ಪರವಾಗಿಲ್ಲ. ಇನ್ನೊಂದೇನಂತಂದ್ರೆ ಸರ್, ನೀವು ರಾಜಕೀಯಕ್ಕೆ ಬರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಂತ ಅವ್ರ ಒಂದು ಉದ್ದೇಶ ಅನ್ನೋದಿರುತ್ತೆ ಸರ್. ರಾಜಕೀಯ ಬರಕ್ಕೆ ಅಂದ್ರೆ ಒಂದು ಪ್ಯಾಷನ್ ಅಂತ ಇರುತ್ತೆ. ನೀವು ಯಾವ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ರಿ ಸರ್? ನಾವು ಮೊದಲಿಗೆ ಅಗ್ರಿಕಲ್ಚರ್ ಮಾಡುವಾಗ ನಾವು ಹೆಣ್ಣು ಮಕ್ಕಳಿಗೆ ಒಳ್ಳೆ ಒಂದು ಸಹಕಾರ ಕೊಟ್ಟು ಅವರಿಗೆ ಒಳ್ಳೆ ರೀತಿ ನಾವು ನಮ್ಮ ವಾರ್ಡಲ್ಲಿ ನಾವು ಕೆಲಸ ಮಾಡಿದ್ವಿ. ಆ ಉದ್ದೇಶದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಜನರು ನಿಮ್ಮ ಮೆಚ್ಚಿ ಆಯ್ಕೆ ಮಾಡಿದ್ದಾರೆ ಸರ್. ನಿಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರು ಇದ್ದಾರಾ? ನಮ್ಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರಿಲ್ಲ. ಇದೇ ಫಸ್ಟ್ ಟೈಮ್ ಅಂತ ನಮ್ಗೆ ರಾಜಕೀಯ ಯಾರು ನಾವು ಗುರುಗಳು ಅಂತ ಎಲ್ಲ ಜನತೆಯ ಗುರುಗಳು ಅಂತ ಜನತೆ ಆಸೆ ಕಳಿಸಿದ್ರೆ ಜನತೆಗಳೇ ಸರ್. ಈ ಅವಧಿ 5 ವರ್ಷ ಮುಗಿತು. ನೆಕ್ಸ್ಟ್ ಅವಧಿಯಲ್ಲಿ ನಿಂತು ನೀವು ಗೆಲ್ತೀರಾ ಸರ್? ಯಾಕಂದ್ರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ. ಗೆದ್ದಂತ ಸಂದರ್ಭದಲ್ಲಿ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಯೋಚನೆ ಇದೆ ಸರ್ ಮಾಡಬೇಕು ಅನ್ಕೊಂಡಿರೋ? ಮೇನ್ ಆಗಿ ನಮಗೆ ಇನ್ನೂ 17 ತಿಂಗಳ ಬಾಕಿ ಇರೋದ್ರಿಂದ ಅಷ್ಟರಲ್ಲಿ ಎಷ್ಟು ನಾವು ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿದ ಮೇಲೆ ಮುಂದಿನ ಭರವಸೆನೂ ನಾವು ಇಟ್ಕೋಬೇಕಾಗುತ್ತೆ. ಮಾಡಿದ ನಂತರ ಇಟ್ಕೋತೀನಿ ಅಂತ ಹೇಳ್ತಾ ಇದ್ರ. ಒಳ್ಳೆ ಸರ್. ಸರ್ ಏನಂತಂದ್ರೆ ಈಗ ನಿಮ್ಮ ವಾರ್ಡಿನಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ನಿಮ್ಮ ಉಳಿದ ಸದಸ್ಯರು ಇರ್ತಾರಲ್ಲ, ಗ್ರಾಮ ಪಂಚಾಯತಿ ಸದಸ್ಯರು, ಅವರ ಸಹಕಾರನೂ ಬೇಕೇ ಬೇಕು. ಅವರು ಸಹಕಾರ ಹೇಗೆ ಕೊಡ್ತಾ ಇದ್ದಾರೆ ಸರ್ ನಿಮ್ಗೆ? ನಮಗೆ ಮೇನ್ ಸಹಕಾರ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹಕಾರ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ವಾರ್ಡಿನ ಸದಸ್ಯರು ಕೂಡ ನಮ್ಗೆ ಸಹಕಾರ ಕೊಡಬೇಕು. ಮೇನ್ ಅವರ ಸಹಕಾರ. ಎರಡನೇದು ನಮ್ಮ ವಾರ್ಡಿನಲ್ಲಿ ನಾವು ಜನ ಏನು ಆಸ್ಬಿಡ್ತೀವಿ, ಇನ್ನುಳಿದಾಗ ನಮ್ಗೆ ಸಹಕಾರ ಕೊಡಬೇಕು. ಅವ್ರಿಗೆ ನಾವು ಸಹಕಾರ ಕೊಡಬೇಕು, ಅವ್ರು ನಮ್ಗೆ ಸಹಕಾರ ಕೊಡಬೇಕು. ಹಿಂಗಾಗಿ ಕೆಲಸಗಳು ಸುಗಮ ಆಗ್ತದೆ. ಮಾಡ್ಕೊಂಡು ಹೋಗ್ತೀನಿ. ಸರ್ ನಿಮ್ಮ ಸದಸ್ಯರ ಜೊತೆ ನಿಮ್ಮ ಸಂಪರ್ಕ ಹೇಗಿದೆ ಸರ್? ಚೆನ್ನಾಗಿದೆ. ಎಲ್ಲ ಒಟ್ಟಾಗಿ ಇದ್ದೀವಿ. ಒಳ್ಳೆ ಇದೆ, ಚೆನ್ನಾಗಿದೆ. ಎಲ್ಲಾ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಒಟ್ಟಾಗಿ, ಯಾವುದೇ ಭೇದ ಭಾವ ಇಲ್ಲ. ಭೇದ ಭಾವ ಮಾಡಲ್ಲ, ಪಕ್ಷ ಭೇದ ಮಾಡಂಗಿಲ್ಲ, ಯಾವುದೂ ಇಲ್ಲ. ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ. ಒಳ್ಳೇದು. ಮೇನ್ ಆಗಿ ಏನಂತಂದ್ರೆ ಸರ್, ಜನತೆ ಅಂದ್ಮೇಲೆ ಒಂದು ಕಷ್ಟ ಅನ್ನೋದು ಬಂದೇ ಬರುತ್ತೆ ಸರ್ ಜನರಿಗೆ. ಜನತೆ ಕಷ್ಟ ಅಂತ ಬಂದಾಗ ನೀವು ಅವ್ರಿಗೆ ಹೇಗೆ ಸಹಕರಿಸ್ತೀರಾ ಸರ್ ಅವ್ರ ಕಷ್ಟಕ್ಕೆ? ಅವರು ಕೆಲವರು ಕಷ್ಟಗಳು ನಮಗೆ ಲೇಟಾಗಿ ಬಗೆಹರಿಸುವ ಸಮಸ್ಯೆ ಬರ್ಬೋದು, ಕೆಲವೊಬ್ರು ತುರ್ತಾಗಿ ಬಗೆಹರಿಸುವ ಸಮಸ್ಯೆನೂ ಬರ್ಬೋದು. ಅವರಿಗೆ ಒಂದು ರೀತಿ ಸಮಾಧಾನ ಹೇಳ್ತೀವಿ, ನಿಮ್ಮ ಬೇಡಿಕೆ ಹಿಂಗಿದೆ, ಇದಕ್ಕೆ ನಮಗೆ ಸ್ವಲ್ಪ ಕಾಲಾವಧಿ ಕೊಡ್ರಿ, ನಮಗೆ ಕಾಲಾವಕಾಶ ಕೊಡಿ. ಆದಷ್ಟು ನಾವು ಮೇಲಾಧಿಕಾರಿಗಳನ್ನು ನಮ್ಮ ಸಂಬಂಧಪಟ್ಟವರು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳೇನೋ ಅವ್ನು ಬಗೆಹರಿಸ್ತೀವಿ ನಾವು ಹೇಳ್ತೀರಾ. ನೋಡಿ ಸರ್, ನೀವು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನಿಮ್ಗೆ ಜನಗಳ ಸಹಾಯ ಅಂದ್ರೆ ನೀವು ಈಗ ಹೆಚ್ಚಿನ ಕೆಲಸ ಮಾಡ್ಬೇಕಂದ್ರೆ ಜನರ ಇದ್ಬೇಕು ಸರ್. ಅಂದ್ರೆ ಅವ್ರು ಹೇಗೆ ಹೆಲ್ಪ್ ಮಾಡ್ತೀರಾ ಸರ್? ಅಂದ್ರೆ ನಿಮ್ಗೆ ಜನರ ಸಹಕಾರ ಹೇಗಿದೆ ಸರ್? ಅವ್ರಿಗೆ ನಿಮ್ಗೆ ಮುಂದುವರಿಬೇಕು ಅಂದ್ರೆ ರಾಜಕೀಯದಲ್ಲಿ ಜನರ ಸಹಕಾರ ಹೇಗಿದೆ? ನಾವು ಯಾವ ರೀತಿ ಕೆಲಸ ಕೈಗೊಳ್ಳುತ್ತೀವಿ ಅನ್ನೋದ್ರ ಮೇಲೆ ಇದು ಅವಲಂಬನೆ ಇರ್ತದೆ. ನಾವು ಜನರ ಸ್ಪಂದನೆ ಎಷ್ಟು ನಾವು ಜನರನ್ನು ಸ್ಪಂದನೆ ಮಾಡ್ತೀವಿ, ನಮ್ಮದೇ ಒಂದು ಕೆಲಸ ಏನು ನಮ್ಮ ಕಾಯಕಗಳು ಏನಿದೆ, ನಾವು ವಾರ್ಡ್ನಲ್ಲಿ ಪ್ರತಿ ದಿವಸ ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ ನಾವು ನಮ್ಮ ವಾರ್ಡ್ನಲ್ಲಿ ಸಂಚರಿಸಿದಾಗ ಅಲ್ಲಿ ಸಮಸ್ಯೆ ಬಗ್ಗೆ ನಮಗೆ ಗೊತ್ತಾಗ್ತದೆ. ಯಾರ್ಯಾರು ಸಮಸ್ಯೆಗಳು ಏನದವ ಅನ್ನೋದು ಗೊತ್ತಾಗದ್ಮೇಲೆ ಅವಾಗ ನಮಗೆ ಮುಂದೆ ಏನೋ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್ ನಿಮ್ಮ ರಾಜಕೀಯ ಜೀವನಕ್ಕೆ ನಿಮ್ಮ ಮನೆಯವರ ಬೆಂಬಲ ಹೇಗಿದೆ ಸರ್? ಚೆನ್ನಾಗಿದೆ.
ಚೆನ್ನಾಗಿದೆ. ಯಾವುದೇ ರೀತಿಯ ಅಡಚಣೆ ಇಲ್ಲ, ಸಪೋರ್ಟ್ ಮಾಡ್ತಾರೆ ನಿಮಗೆ, ಕಂಪೌಂಡ್ ಮಾಡೋದು ಯಾವುದೇ ರೀತಿ ಸಪೋರ್ಟ್ ಇದೆ ಸರ್. ಸರ್ ಹಾಗೂ ನಿಮ್ಮ ಉಳಿದ ಸದಸ್ಯರು ಇದಾರಲ್ಲ ಸರ್, ಅಂದ್ರೆ 19 ಜನ ಇದಾರೆ ನಿಮ್ ಬಿಟ್ಟು, ಅವ್ರಿಗೆ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಜನರಿಂದ ಆರಿಸಿ ಬಂದೀವಿ, ನಮ್ಮ ಜನರು ಆರಿಸಿ ಕಳಿಸಿರೋದ್ಮೇಲೆ ನಮ್ಮ ಕೆಲಸಗಳನ್ನು ಬದಿಗೊತ್ತಿ ನಾವು ಜನರ ಬೇಡಿಕೆಗಳನ್ನು, ಊರಿನ ಸಮಸ್ಯೆಗಳನ್ನು ಸರಿಯಾಗಿ ಎಲ್ಲರೂ ಒಮ್ಮತದಿಂದ ಕೂಡಿ ಏನು ಅದನ್ನೆಲ್ಲ ನಾವು ಇದು ಮಾಡ್ಬೇಕನ್ನೋ ಒಂದು ವಿಚಾರ. ಸರ್, ನೀವು ರಾಜಕೀಯ ಜೀವನ ಬಿಟ್ಟು ವೈಯಕ್ತಿಕವಾಗಿ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿದ್ದೀರಾ? ನಾನು ಬೇರೆ ಯಾವ ಸಂಘ ಸಂಸ್ಥೆಗಳಿಲ್ಲ, ಆದರೆ ನಾನು ಒಂದು ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ಒಂದು ಉಪಾಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ. ಅದು ಸಮಾಜದ ಹೆಸರು ಹೇಳ್ತೀರಾ ಸರ್? ಅದಕ್ಕೆ ಅಂಜುಮನ್ ಇಸ್ಲಾಂ ಕಮಿಟಿ. ಆ ಕಮಿಟಿಯಲ್ಲಿ ನೀವು ಉಪಾಧ್ಯಕ್ಷರಾಗಿ ಇದ್ದೀರಾ? ನಿಮ್ಮ ಮೂಲ ವೃತ್ತಿಯಾಗಿ ಏನ್ ಮಾಡ್ಕೊಂಡಿದ್ದೀರಾ ಸರ್? ನಮ್ಮ ಮೂಲ ವೃತ್ತಿಯಾಗಿ ನಾನು ವ್ಯವಸಾಯ ಮಾಡಿದ್ದೇನೆ. ವ್ಯವಸಾಯದಲ್ಲಿ ಇದ್ದು ನೀವು ರಾಜಕೀಯದ ಜನತೆಗೆ ಒಳ್ಳೇದು ಬರ್ತಾ ಇದ್ದೀರಾ ಸರ್, ಒಳ್ಳೇದು. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ ಏನಂತಂದ್ರೆ, ನಿಮ್ಮ ರಾಜಕೀಯ ಜೀವನಕ್ಕೆ ಕಾಲಿಸಿದರೆ ಜನತೆಗಳು ಸರ್, ಆ ಜನತೆಗೆ ಒಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಕೃತಜ್ಞತಾ ಪೂರ್ವಕವಾಗಿ ಒಂದು ಮಾತು. ಈಗ ನಾವು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ನೀವು ಒಳ್ಳೆಯರು, ನೀವು ನಮಗೆ ನಾಳೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಅನ್ನೋ ಒಂದು ಮುಖ್ಯವಾದ ವಿಶ್ವಾಸ ಇಟ್ಟು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈಗ ಆ ಋಣವನ್ನು ನಾವು ತೀರಿಸಲೇಬೇಕಲ್ಲ. ಆ ಋಣವನ್ನು ತೀರಿಸಬೇಕಂದ್ರೆ ಅವರ ಒಂದು ಸಮಸ್ಯೆಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ನಿರ್ವಹಿಸ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದ.